ದಾವಣಗೆರೆ ನಗರದ ಮಹಾತ್ಮ ಗಾಂಧಿ ಶಾಲೆ ಆವರಣದಲ್ಲಿ ನಡೆಯುತ್ತಿರುವ ಕಟ್ಟಡ ಕಾಮಗಾರಿ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ಸಮಗ್ರ ತನಿಖೆ ನಡೆಸಬೇಕು ಎಂದು ಸಾಮಾಜಿಕ ಕಾರ್ಯಕರ್ತ ಚೇತನ್ ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಹಾತ್ಮ ಗಾಂಧಿ ವಿದ್ಯಾಸಂಸ್ಥೆಯ ಗೌರವ, ಶಿಕ್ಷಣದ ಉದ್ದೇಶ, ವಿದ್ಯಾರ್ಥಿಗಳ ಹಿತಾಸಕ್ತಿ ಮತ್ತು ಮಾದಿಗ ಸಮಾಜದ ಆಸ್ತಿಯಾಗಿರುವ ಶಾಲೆಯ ರಕ್ಷಣೆಗಾಗಿ ನಾನು ಹೋರಾಟ ಆರಂಭಿಸಿದ್ದೇನೆ ಎಂದರು. ಮಹಾತ್ಮ ಗಾಂಧಿ ಶಾಲೆಯ ಜಾಗ, ಕಟ್ಟಡ ಕಾಮಗಾರಿ ಮತ್ತು ದಾಖಲೆಗಳ ಬಗ್ಗೆ ಪಾರದರ್ಶಕ ತನಿಖೆ ನಡೆಯಬೇಕು. ಶಿಕ್ಷಣ ಸಂಸ್ಥೆಯ ಜಾಗವನ್ನು ಶಿಕ್ಷಣದ ಉದ್ದೇಶಕ್ಕೆ ಮಾತ್ರ ಬಳಸುವಂತೆ ಕ್ರಮ ಕೈಗೊಳ್ಳಬೇಕು. ಆಡಳಿತ ಮಂಡಳಿಯ ಕಾರ್ಯವೈಖರಿ ಮತ್ತು ನಿರ್ಧಾರಗಳ ಬಗ್ಗೆ ನ್ಯಾಯಯುತ ಪರಿಶೀಲನೆ ನಡೆಸಬೇಕು. ಸಮಾಜದ ಸದಸ್ಯತ್ವ ಶುಲ್ಕ 500 ರೂಪಾಯಿಗೆ ಇಳಿಸಿ ಅರ್ಹ ಮಾದಿಗ ಸಮಾಜದ ಬಂಧುಗಳಿಗೆ ಸದಸ್ಯತ್ವ ನೀಡಬೇಕು. ಜಿಲ್ಲಾಧಿಕಾರಿಗಳ ಮೇಲ್ವಿಚಾರಣೆಯಲ್ಲಿ ಸಂಘದ ಚುನಾವಣೆ ನಡೆಯಬೇಕು ಎಂಬ ಹಲವು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಹೋರಾಟ ಮಾಡುತ್ತಿದ್ದೇನೆ. ಆಡಳಿತ ಮಂಡಳಿ ಸದಸ್ಯರು ನನಗೆ ಬೆದರಿಕೆ ಮತ್ತು ಒತ್ತಡ ಹೇರುತ್ತಿದ್ದು, ಈ ಬಗ್ಗೆ ಪೊಲೀಸರಿಗೆ ದೂರು ಸಲ್ಲಿಸಿದ್ದೇನೆ ಎಂದರು. ಮಾದಿಗ ಸಮಾಜ ಮಹಾತ್ಮ ಗಾಂಧಿ ಶಾಲೆ ಉಳಿಸಿ ಆಡಳಿತ ಮಂಡಳಿ ವಿರುದ್ಧ ಹೋರಾಟ ಒಕ್ಕೂಟ ಅಂತ ಮಾಡಿದ್ದೀವಿ. ಯಾಕೆ ಅಂತಂದರೆ ಮಹಾತ್ಮ ಗಾಂಧಿ ಶಾಲೆಯ ಪಾವಿತ್ರ್ಯತೆ, ವಿದ್ಯಾರ್ಥಿಗಳ ಹಿತಾಸಕ್ತಿ ಮತ್ತು ಸಂಸ್ಥೆಯ ರಕ್ಷಣೆಗಾಗಿ ಈ ಒಂದು ನ್ಯಾಯಯುತ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಮಹಾತ್ಮ ಗಾಂಧಿ ಶಾಲೆ 1934ರಲ್ಲಿ ಮಾರ್ಚ್ 22ನೇ ತಾರೀಕು ಗಾಂಧೀಜಿಯವರು ಬಂದು ಗಾಂಧಿನಗರಕ್ಕೆ ಬಂದಿರ್ತಾರೆ. ಸೊ ಅದೇ ರೀತಿಲಿ ಅಲ್ಲಿ ಕೇಳಿಕೊಂಡಾಗ ನಮ್ಮ ಮಾದಿಗ ಸಮಾಜಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಶಾಲೆ ಇಲ್ಲ, ವ್ಯವಸ್ಥೆ ಇಲ್ಲ, ಹಾಸ್ಟೆಲ್ ಇಲ್ಲ ಅಂತ ಕೇಳಿಕೊಂಡಾಗ ಅದನ್ನು ಆಗಿನ ಕಾಲದ ರಾಜರು ಮತ್ತು ಅಥವಾ ಪುರಸಭೆ ಇತ್ತು ಅಂತ ಅನಿಸುತ್ತೆ ಮೋಸ್ಟ್ಲಿ, ಅವರಿಗೆಲ್ಲ ಕೇಳಿಕೊಂಡು ಗಾಂಧೀಜಿಯವರು ಗುದ್ದಲಿ ಪೂಜೆಯನ್ನು ಮಾಡಿ ಮಾದಿಗ ಸಮಾಜಕ್ಕೆ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿಂದ ಪ್ರಾರಂಭ ಆಯಿತು ಸಂಸ್ಥೆ. ಅಲ್ಲಿಂದ ಬೆಳ್ಕೊಂಡು ಬಂದು ಇತ್ತೀಚೆಗೆ ನಾನು ಅದೇ ಶಾಲೆಯಲ್ಲಿ ಸಹ ಓದಿದ್ದೇನೆ. 4 ಮತ್ತು 5 ಮತ್ತು 6ನೇ ತರಗತಿಯನ್ನು ಓದಿದ್ದೇನೆ. ಸೊ ಇತ್ತೀಚೆಗೆ ಸಾಮಾಜಿಕ ಹೋರಾಟಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೆ. ಈ ಹೋರಾಟ ಯಾಕೆ ಕೈಗೆತ್ಕೊಂಡಿದ್ದೀನಿ ಅಂತಂದರೆ, ಅಲ್ಲಿ ನಡೀತಾ ಇರುವಂತಹ ಆಡಳಿತ ಮಂಡಳಿಯಲ್ಲಿ ಒಂದೇ ಕುಟುಂಬದಲ್ಲಿದ್ದಾರೆ, ಒಂದೇ ಕುಟುಂಬದ 20-30 ಜನ ಸದಸ್ಯರನ್ನು ಮಾಡಿಕೊಂಡು ಆಡಳಿತ ಮಂಡಳಿಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಆಡಳಿತ ಮಂಡಳಿಯಲ್ಲಿ ಯಾವುದೇ ರೀತಿ ಲೆಕ್ಕಾಚಾರಗಳು ಇಲ್ಲ, ಅದನ್ನು ಮಾದಿಗ ಸಮಾಜದ ಬಂಧುಗಳಿಗೆ ತಿಳಿಸ್ತಾ ಇಲ್ಲ. ಹಾಗಾಗಿ ಈ ಹೋರಾಟವನ್ನು ಎಲ್ರಿಗೂ ಸಹ ತಿಳಿಸ್ಲಿಕ್ಕೆ ಒಂದು ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೇವೆ. ಇದು ಮಾದಿಗ ಸಮಾಜದ ವಿರುದ್ಧವಾದ ಹೋರಾಟ ಅಲ್ಲ, ಮಾದಿಗ ಸಮಾಜಕ್ಕೆ ಸಂಬಂಧಪಟ್ಟಂಥ ಶಿಕ್ಷಣ ಸಂಸ್ಥೆಯಾಗಿದ್ದು ಇದನ್ನು ಉಳಿವಿಗಾಗಿ ಹೋರಾಟ ಮಾಡ್ತಾ ಇದ್ದೇನೆ. ಮತ್ತು ಯಾವುದೇ ರೀತಿಯಲ್ಲಿ ಅಲ್ಲಿ 1 ಕೋಟಿ ರೂಪಾಯಿ ಎಸ್ ಮಲ್ಲಿಕಾರ್ಜುನ್ ಅಂದರೆ ಶಾಸಕರು ಸಂಬಂಧಪಟ್ಟಂಗೆ ಅವ್ರಿಗೇನು ರಿಕ್ವೆಸ್ಟ್ ಮಾಡ್ಕೊಂಡು 1 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿಸ್ಕೊಂಡಿರ್ತಾರೆ. ಅದನ್ನು ಶಾಲೆ ಶಿಕ್ಷಣದ ಅಭಿವೃದ್ಧಿಗಾಗಿ ಅಂತ ಬಿಡುಗಡೆ ಮಾಡಿಸ್ಕೊಂಡು ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಇವರು ಮಳಿಗೆಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಯಾಕೆ ಎಲ್ಲರೂ ಸಹ ಓಟ್ ಹಾಕ್ತೀವಿ, ಎಲ್ಲರೂ ಸಹ ಇದು ಮಾಡ್ತೀವಿ. ನನ್ನ ಪ್ರಶ್ನೆ ಒಂದೇ, ನೀವು ಯಾಕೆ ಬೇರೆ ಜಾಗವನ್ನು ಮಾನ್ಯ ಶಾಸಕರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಬೇರೆ ಜಾಗ ತೊಗೊಳ್ರಿ, ಬೇಡ ಅನ್ನಲ್ಲ, ಅಲ್ಲಿ ಮಾಡ್ಕೊಂಡು ವೈಯಕ್ತಿಕ ಲಾಭನಾದರೂ ಮಾಡಿರಿ, ಏನಾದರೂ ಮಾಡಿರಿ. ಆದರೆ ಶಾಲೆಯಲ್ಲೇ ಯಾಕೆ ನೀವು ಈ ಥರ ಮಾಡ್ತೀರಾ? ಶಾಲೆಯಲ್ಲಿ ಮತ್ತೆ ಯಾವುದೇ ರೀತಿಯಲ್ಲಿ ಲೈಸೆನ್ಸ್ ತೊಗೊಂಡಿಲ್ಲ. ಮುಖ್ಯವಾಗಿ ಲೈಸೆನ್ಸ್ ತೊಗೊಂಡು ಮಾಡಬೇಕಲ್ಲ. ಎಲ್ರಿಗೂ ಸಹ ಒಂದೇ ಕಾನೂನು, ಒಂದೇ ನ್ಯಾಯಯುತವಾದ ಹೋರಾಟ, ಇದನ್ನೆಲ್ಲ ಎಲ್ರಿಗೂ ಸಹ ಒಂದೇ ಇರಬೇಕಲ್ಲ. ಶಾಸಕರು ನಿಮ್ಮ ಪರವಾಗಿದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ, ಆದರೆ ಅದನ್ನೇ ದುರ್ಬಳಕೆ ಮಾಡಿಕೊಂಡು ಅದನ್ನೇ ವೈಯಕ್ತಿಕ ಲಾಭ ಅಂದ್ಕೊಂಡು ಶಾಸಕರ ಹೆಸರು ಕೆಡಿಸ್ಬಿಟ್ಟೆ ದಯವಿಟ್ಟು. ಮತ್ತು ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಲೈಸೆನ್ಸ್ ಇದೇನೋ ಇಲ್ಲ ಈ ಥರ ಪರಿಶೀಲನೆ ಮಾಡಬೇಕು. ಮತ್ತು ವಿದ್ಯಾರ್ಥಿಗಳ ಸುರಕ್ಷತೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಫೈರ್ ಇಲ್ಲ, ಫೈರ್ ಸಂಬಂಧಪಟ್ಟಂಗೆ ಯಾವುದೇ ರೀತಿ ಸುರಕ್ಷತೆ ಇಲ್ಲ. ನಾಳೆ ಮಕ್ಕಳಿಗೆ ಏನಾದರೂ ಆದರೆ ಯಾರು ಹೊಣೆ ಅದಕ್ಕೆಲ್ಲ? ಅವರೊಬ್ಬರ ಮೇಲೆ ಒಬ್ಬರು ಹಾಕ್ಕೊಂಡು ಅಧಿಕಾರಿಗಳ ಎದುರಿಸ್ಕೊಂಡು ಅವ್ರನ್ನೆಲ್ಲ ಹತೋಟಿಗೆ ತೊಗೊಂಡಿದ್ದಾರೆ. ಅಧಿಕಾರಿಗಳು ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಬೇಕಂತ ಈ ಮೂಲಕ ಮನವಿ ಮಾಡ್ತೇನೆ. ಮತ್ತು ಆಡಳಿತದಲ್ಲಿ ಪಾರದರ್ಶಕತೆ ಇರಬೇಕು. ಮಾದಿಗ ಸಮಾಜದ 7 ಜಿಲ್ಲೆಯ 7 ತಾಲೂಕಿನ 7 ಪಟ್ಟಣ ಪಂಚಾಯಿತಿಯ 7 ಜಿಲ್ಲಾ ಪಂಚಾಯಿತಿಯಲ್ಲಿರ್ತಕ್ಕಂಥ ಎಲ್ಲ ಮಾದಿಗ ಸಮಾಜದ ಬಂಧುಗಳನ್ನು, ಅರ್ಹತೆ ಇರುವಂತಹ ಮಾದಿಗ ಸಮಾಜದ ಬಂಧುಗಳನ್ನು ತೆಗೆದುಕೊಂಡು ಈ ಶಿಕ್ಷಣ ಮಂಡಳಿಯಲ್ಲಿ ಸದಸ್ಯತ್ವ ಕೊಟ್ಟು
ಏನು 5,000 ರೂಪಾಯಿ ಮಾಡಿದ್ದೀರಾ, ಇವರ ಉದ್ದೇಶ, ನಿಮ್ಮ ಉದ್ದೇಶ ಏನಂತಂದರೆ 5,000 ರೂಪಾಯಿ ಮಾಡಿದರೆ ಯಾರು ಬಡವರು ಬರೋಲ್ಲ, ಸದಸ್ಯತ್ವ ಪಡೆಯಲ್ಲ ಅಂತ ನಿಮ್ಮ ಉದ್ದೇಶ. ಆದರೆ ಅದನ್ನು 500 ರೂಪಾಯಿಗೆ ಇಳಿಸ್ಲಿ. 500 ರೂಪಾಯಿಗೆ ಇಳಿಸಿದ್ರೆ ಸಮಾಜದಲ್ಲಿ ಜಾಸ್ತಿ ಜನ ಆಗ್ತಾರೆ. ನಿಮಗೆ ಅದರಲ್ಲೇ ಹಣದ್ದು ಒಂದು ಬಳಕೆ ಮಾಡ್ಕೋಬೇಕು ಅಥವಾ ಬೇರೆ ಉದ್ದೇಶದಲ್ಲಿ ಇದ್ದರೆ ಜಾಸ್ತಿ ಜನ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ 3 ಲಕ್ಷ ಜನ ಮಾದಿಗ ಸಮಾಜದವರಿದ್ದಾರೆ. ಅವ್ರನ್ನೆಲ್ಲ ಕರ್ಕೊಡ್ರಿ, ಎಲ್ಲರೂ ಸದಸ್ಯ